ಸಾವಿರ ವರ್ಷ ಒಂದು ಯುಗ ಗತಿಸಿ ಹೋಗುವುದು ಕ್ಷಣದಲ್ಲೇ. ಪ್ರೇಮಿಗಳ ಮಧ್ಯಯುಗವು ಗತಿಸಿ ಹೋಗುವುದು ಕ್ಷಣದಲ್ಲೇ. ದೂರವಾದರೆ ಕ್ಷಣವೂ ಕೂಡ ಅನಿಸುವುದು ಯುಗದಂತೆ. ಆಕರ್ಷಣೆ ಇರುವಲ್ಲಿ ಯುಗವಾದರೂ ಕ್ಷಣದಂತೆ. ಆಕರ್ಷಣೆ ದೂರವಾದರೆ ಕ್ಷಣ ಕಳೆಯುವುದು ಯುಗದಂತೆ. ಐನ್ಸ್ಟೀನ್ ಹೇಳಿದನ ಈ ಸಾಪೇಕ್ಷ ಸಿದ್ಧಾಂತ. ಬೈಬಲ್ ಹೇಳಿದ ಸಾಪೇಕ್ಷ ಸಿದ್ಧಾಂತ. ಐನ್ಸ್ಟೀನ್ ಹೇಳಿದನ ಈ ಸಾಪೇಕ್ಷ ಸಿದ್ಧಾಂತ. ಬೈಬಲ್ ಹೇಳಿದ ಸಾಪೇಕ್ಷ ಸಿದ್ಧಾಂತ. ಕ್ರಮ ಬಿಡದೆ ಓದಿರೆಂದನು ಬೈಬಲ್ ಆತನು. ಮಹಾಶಾಸ್ತ್ರ ಕಲಿತ ಬೈಬಲ್ ನಿಂದಾತನು. ಕ್ರಮ ಬಿಡದೆ ಓದಿರೆಂದನು ಬೈಬಲ್ ಆತನು. ಮಹಾಶಾಸ್ತ್ರ ಕಲಿತ ಬೈಬಲ್ ನಿಂದಾತನು. ಸಾವಿರ ವರ್ಷ ಒಂದು ಯುಗ ಗತಿಸಿ ಹೋಗುವುದು ಕ್ಷಣದಲ್ಲೇ. ಪ್ರೇಮಿಗಳ ಮಧ್ಯಯುಗವು ಗತಿಸಿ ಹೋಗುವುದು ಕ್ಷಣದಲ್ಲೇ. ಪ್ರೇಮಿಗಳ ಮಧ್ಯಯುಗವು ಗತಿಸಿ ಹೋಗುವುದು ಕ್ಷಣದಲ್ಲೇ. ದೇಶ ದೇಶಗಳ ಮಧ್ಯೆ ಕಾಲವು ಬೇರೆಂದು ನಿನಗೆ ಗೊತ್ತಾ? ಮುಲ್ಲೋಕಗಳ ಮಧ್ಯಕಾಲವು ಬೇರೆಂದು ನಿನಗೆ ಗೊತ್ತಾ? ವಿಶ್ವಕಾಲವೇ ತಿಳಿಯದ ನಿನಗೆ ದೇವರ ಕಾಲ ಗೊತ್ತಾ? ಇದೇ ಸತ್ಯ, ಇದೇ ಅಲ್ವಾ ದೇವರ ಕಾಲ ರಹಸ್ಯ. ಮಾನವ ಜೀವಿತ ಈ ಕಾಲದಂತೆ ಕಾಲವಲ್ಲವೆಂದು ತಿಳಿದುಕೋ. ತನ್ನ ದೃಷ್ಟಿಯಲ್ಲಿ ನಿನ್ನ ಆಯುಷ್ಕಾಲವು ಗತಿಸಿ ಹೋಗುವುದು ಕ್ಷಣದಲ್ಲಿ. 24 ಗಂಟೆ ಕಾಲವು ಆತಂದು ಅಲ್ಲವೆಂದು ನೀ ತಿಳಿದುಕೋ. ತನ್ನ ದೃಷ್ಟಿಗೆ 1000 ವರ್ಷಗಳಾದರೂ ಗತಿಸಿ ಹೋಗುವುದು ದಿನದಂತೆ. 1000 ವರ್ಷ ಒಂದು ಯುಗ ಗತಿಸಿ ಹೋಗುವುದು ಕ್ಷಣದಲ್ಲೇ. ಪ್ರೇಮಿಗಳ ಮಧ್ಯಯುಗವು ಗತಿಸಿ ಹೋಗುವುದು ಕ್ಷಣದಲ್ಲೇ. ಪ್ರೇಮಿಗಳ ಮಧ್ಯಯುಗವು ಗತಿಸಿ ಹೋಗುವುದು ಕ್ಷಣದಲ್ಲೇ. ಪ್ರೇಮ ವಿಫಲವಾದರೆ ಬಾಧೆ ಹೇಗಿರತ್ತೆ ನಿನಗೆ ಗೊತ್ತು? ಯುಗ ಯುಗಗಳಿಂದ ಆ ತಂದೆ ಪಡುವ ವೇದನೆ ಎಷ್ಟೋ. ರಕ್ತ ಬಂಧವೇ ತಿಳಿಯದ ನಿನಗೆ ಆತ್ಮ ಬಂಧ ಹೇಗೆ ತಿಳಿಯುವುದು? ಇದೇ ನಿಜ, ಇದೇ ಅಲ್ವಾ ದೇವರ ಕಾಲ ರಹಸ್ಯ. ನೀನಿಲ್ಲದ ಒಂದು ಕ್ಷಣವೊಂದು ಯುಗದಂತೇನೆ ತಿಳಿದುಕೋ. ನೀನು ದೂರವಾದರೆ ಕ್ಷಣ ಕೂಡ ಲೆಕ್ಕವಿಲ್ಲದಷ್ಟು ಯುಗವೇ. ನೀ ಬರುವುದು ತಡವಾದರೂ ಕ್ಷಣವೊಂದು ಯುಗದಂತೆ ತಿಳಿದುಕೋ. ನಿನ್ನ ಬರುವಿಕೆಗೆ ದಿನವೆಲ್ಲ ಚಾಚಿ ಇಟ್ಟಿರುವ ತನ್ನ ಕೈಗಳ. 1000 ವರ್ಷ ಒಂದು ಯುಗ ಗತಿಸಿ ಹೋಗುವುದು ಕ್ಷಣದಲ್ಲೇ. ಪ್ರೇಮಿಗಳ ಮಧ್ಯಯುಗವು ಗತಿಸಿ ಹೋಗುವುದು ಕ್ಷಣದಲ್ಲೇ. ಪ್ರೇಮಿಗಳ ಮಧ್ಯಯುಗವು ಗತಿಸಿ ಹೋಗುವುದು ಕ್ಷಣದಲ್ಲೇ.